ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಇವತ್ತು ನನ್ನ ಹತ್ರ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಆದ ವಿ ಆನ್ ಅನ್ನೋ ಒಂದು 2 ಇನ್ವರ್ಟರ್ಗಳು ಕೂಡ ಇದೆ. 2 ಇನ್ವರ್ಟರ್ಗಳು ಕೂಡ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗುತ್ತೆ. ಸುಮಾರು ಈ ಹಳ್ಳಿ ಕಡೆ ಆಗಿರಲಿ ಅಥವಾ ನಿಮ್ಮ ಒಂದು ಶಾಪ್ ಆಗಿರಲಿ, ಸೊ ಈ ತರ ಕರೆಂಟ್ನ ಸಮಸ್ಯೆ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಸೋಲಾರ್ ಇಂದಾನೆ ವರ್ಕ್ ಆಗುವಂತ 2 ಇನ್ವರ್ಟರ್ಗಳನ್ನ ನಾನು ಇವತ್ತು ಇದನ್ನ ರಿವ್ಯೂ ಕೂಡ ಮಾಡ್ತಿದ್ದೀನಿ. ಸೊ 2 ಇನ್ವರ್ಟರ್ಗಳಿಗೆ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲದೆ ನಿಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬಹುದು, ಅಥವಾ ನೀವು ಇದರಲ್ಲಿ ಒಂದು ಬಲ್ಬ್ ಇಂದ ಅಪ್ ಟು ನೀವು 5-6 ಬಲ್ಬ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ನನ್ನ ಹತ್ರ 2 ಇನ್ವರ್ಟರ್ಗಳಿದೆ. 2 ಇನ್ವರ್ಟರ್ಗಳು ನೋಡೋಕೆ ನಿಮಗೆ ಸೇಮ್ ರೀತಿಯಾಗಿ ಕಂಡ್ರು ಕೂಡ ಇದರಲ್ಲಿರುವಂತ ಬ್ಯಾಟರಿ ಕೆಪಾಸಿಟಿ ಹೆಚ್ಚು ಕಡಿಮೆ ಇರುತ್ತೆ. ಅಂತಂದ್ರೆ ಇಲ್ಲಿ ಗಮನಿಸಬಹುದು, ಇದು ಬಂದ್ಬಿಟ್ಟು 6Ah ಲಿಥಿಯಂ ಬ್ಯಾಟರಿ ಇರುವಂತ ಇನ್ವರ್ಟರ್. ಇನ್ನೊಂದಿದೆ ಇದರಲ್ಲಿ 12Ah ಲಿಥಿಯಂ ಬ್ಯಾಟರಿ ಇರುವಂತ ಒಂದು ಇನ್ವರ್ಟರ್ ಕೂಡ ಇದೆ. ಸೊ ನಿಮಗೆ ಎಷ್ಟು ಬ್ಯಾಕಪ್ ಬೇಕೋ ಆ ರೀತಿಯಾಗಿ 2 ಇನ್ವರ್ಟರ್ಗಳನ್ನ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಮೊದಲಿಗೆ 6Ah ಬ್ಯಾಟರಿ ಇರುವಂತ ಇನ್ವರ್ಟರ್ನ ಬಗ್ಗೆ ನೋಡೋದಾದ್ರೆ, ಸೊ ಗಮನಿಸಬಹುದು ಇದರಲ್ಲಿ ಮೇನ್ ಆಗಿ ಆಫ್ ಮತ್ತೆ ಆನ್ ಮಾಡೋಕ್ಕೆ ಒಂದು ಬಟನ್ ಸಹ ನೀಡಿದ್ದೀವಿ. ಹಾಗೆ ಇಲ್ಲಿ ನೀವು ಕಂಟಿನ್ಯೂ ಆಗಿ 3 ಬಲ್ಬ್ನ ಇದರಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ಗಮನಿಸಬಹುದು ಈ ತರ 3 ಬಲ್ಬ್ಗಳನ್ನು ನೀವು ಹಾಕೊಳ್ಬಹುದು. ಇಲ್ಲಿ ಗಮನಿಸಬಹುದು ಪವರ್ ಆನ್ ಮಾಡಿದ್ರೆ ನಿಮಗೆ ಪವರ್ ಆನ್ ಆಗುವಂತ ಒಂದು ಇಂಡಿಕೇಶನ್ ಕೂಡ ಕೊಡುತ್ತೆ. ಹಾಗೆ ಬ್ಯಾಟರಿ ಲೋ ಇದ್ರೆ ಬ್ಯಾಟರಿ ಲೋ ಕೂಡ ಕೊಡಿಸುತ್ತೆ. ಹಾಗೆ ನೋಡಬಹುದು ಚಾರ್ಜಿಂಗ್ ಏನಾದ್ರು ಆಗ್ತಿದ್ರೆ ಅಂದ್ರೆ ಇದನ್ನ ಸೋಲಾರ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮಗೆ ಮಳೆಗಾಲ ಟೈಮಲ್ಲಿ ಕರೆಂಟ್ ಇಂದನೂ ಕೂಡ ಇದನ್ನ ಚಾರ್ಜ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ಗಮನಿಸಬಹುದು ಒಂದು ಮೊಬೈಲ್ ಚಾರ್ಜಿಂಗ್ ನಿಮಗೆ ಚಾರ್ಜ್ ಮಾಡೋಕೆ ಒಂದು ಸಾಕೆಟ್ ಕೂಡ ಇದೆ. ಹಾಗೆ ಇದನ್ನ ಸೋಲಾರ್ ಇಂದ ಚಾರ್ಜ್ ಮಾಡೋಕೆ ಒಂದು ಪಾಯಿಂಟ್ ಕೂಡ ನಾವು ನೀಡಿದ್ದೀವಿ. ಹಾಗೆ ಗಮನಿಸಬಹುದು ಇದು 6Ah ಬ್ಯಾಟರಿ ಇರುವಂತ ಒಂದು ಇನ್ವರ್ಟರ್. 6Ah ಇನ್ವರ್ಟರ್ ಅಲ್ಲಿ ಒಂದು 20 ವ್ಯಾಟ್ ಸೋಲಾರ್ ಪ್ಯಾನಲ್ ಕೂಡ ಕೊಡ್ತಾ ಇದ್ದೀವಿ. ಸೊ ಹಾಗೆ ಗಮನಿಸಬಹುದು ಇದರಲ್ಲಿ 5 ಮೀಟರ್ ಉದ್ದದ ವೈರ್ ಇರುವಂತ 3 LED ಬಲ್ಬ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಇನ್ನು 6Ah ಇನ್ವರ್ಟರ್ ನ ಬ್ಯಾಕಪ್ ವಿಷಯಕ್ಕೆ ಬರೋದಾದ್ರೆ, ಒಂದು ಬಲ್ಬ್ ನೀವು ಏನಾದ್ರು ಯೂಸ್ ಮಾಡ್ತೀನಿ ಕಂಟಿನ್ಯೂ ಅಂದ್ರೆ 8 ಅವರ್ ಬರುತ್ತೆ. ಅದೇ ನೀವು 2 ಬಲ್ಬ್ ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ 5 ಅವರ್ಸ್ ವರ್ಗು ಕೂಡ ಬರುತ್ತೆ. 3 ಬಲ್ಬ್ ಕೂಡ ಎಟ್ ಎ ಟೈಮ್ ಆಗಿ ಒಂದೇ ಟೈಮ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೆ 3 ಅವರ್ಸ್ ಗಳವರೆಗೂ ಕೂಡ ಬರುತ್ತೆ. ಇನ್ನು 12Ah ಅಲ್ಲೂ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಇರುತ್ತೆ. ಓಕೆನಾ, ಬ್ಯಾಟರಿ ಮಾತ್ರ ಕೆಪಾಸಿಟಿ ಮಾತ್ರ ಜಾಸ್ತಿ ಇರುತ್ತೆ. ಮತ್ತೆ ಇದರಲ್ಲಿ ನಾವು 40 ವ್ಯಾಟ್ ಸೋಲಾರ್ ಪ್ಯಾನಲ್ ನ ಕೊಡ್ತೀವಿ. 6Ah ಗೆ 20 ವ್ಯಾಟ್ ಕೊಡ್ತಾ ಇದ್ರೆ, ಸೊ 12Ah ಗೆ ನಿಮಗೆ 40 ವ್ಯಾಟ್ ಸೋಲಾರ್ ಪ್ಯಾನಲ್ ಕೊಡ್ತೀವಿ. ಸೊ ಇದ್ರ ಜೊತೆಗೆ 5 ಬಲ್ಬ್ಗಳು ಇದರಲ್ಲಿ LED ಬಲ್ಬ್ಗಳು ಕೂಡ ಬರುತ್ತೆ. ಇದರ ಬ್ಯಾಕಪ್ ಟೈಮ್ ಬಂದ್ಬಿಟ್ಟು ನಿಮಗೆ, ಸೊ ಒಂದು ಬಲ್ಬ್ ನೀವು ಯೂಸ್ ಮಾಡ್ತೀನಿ ಅಂದ್ರೆ 16 ತಾಸು ಬರುತ್ತೆ, ಅಂದ್ರೆ 16 ಅವರ್ಸ್ ಬರುತ್ತೆ. ಅಥವಾ ನೀವು 2 ಬಲ್ಬ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅರೌಂಡ್ ಒಂದು 10 ಅವರ್ಗಳ ಕಾಲ ಬರುತ್ತೆ. ಅಥವಾ ನೀವು 3 ಬಲ್ಬ್ ಕೂಡ ಒಂದೇ ಸಮಯಕ್ಕೆ ನೀವು ಯೂಸ್ ಮಾಡ್ತೀರಾ 4 ರಿಂದ 5 ಅವರ್ಗಳ ಕಾಲ ಬರುತ್ತೆ. ಸೊ 12Ah. ಸೊ ಈಗ ಬೆಲೆನ ತಿಳ್ಕೊಂಬರೋದಾದ್ರೆ 6Ah ನ ಇನ್ವರ್ಟರ್ ನೀವೇನಾದ್ರು ಕೊಡಬೇಕು ಅನ್ಕೊಂಡಿದ್ರೆ ಸೊ 4500 ರೂಪಾಯಿ ಆಗ್ತದೆ, ವಿತ್ 1 ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತದೆ. ಸೊ ಹಾಗೆ ನೀವು 12Ah ಲಿಥಿಯಂ ಬ್ಯಾಟರಿ ಇರುವಂತಹ ಒಂದು ಇನ್ವರ್ಟರ್ ನ ತಗೊಳ್ಬೇಕು ಅಂತಂದ್ರೆ 5000 ರೂಪಾಯಿ ಆಗ್ತದೆ, ವಿತ್ ಇದಕ್ಕೂ ಕೂಡ 1 ವರ್ಷ ಕಾಲ ವಾರಂಟಿ ಕೂಡ ಇರುತ್ತೆ. ಸೊ ಈ ಏನಾದರೂ ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ.